ಇಷ್ಟು ಜರ್ನಿಲಿ ನೀವು ನಿಮ್ಮನ್ನು ಅಂದರೆ ನಾನ್ ಆ್ಯಕ್ಟರ್ ಟು ಆ್ಯಕ್ಟರ್ ಬಂದಿದ್ದೀರಾ. ಪ್ರಶಾಂತ್ ಅವರು ವರ್ಷಗಟ್ಟಲೆ ನಿಮ್ಮನ್ನ ಟ್ರೈನ್ ಮಾಡಿದ್ದಾರೆ. ಈಗ ಅವ್ರು ಟ್ರೈನ್ ಮಾಡಿದ್ದ ಝಲಕ್ ನೋಡ್ಬೋದಾ? ಅಂದರೆ ಒಂದು ಡೈಲಾಗು ನಿಮ್ಮ ಕಡೆಯಿಂದ KGFದೇ ಆಗಬೇಕು ಅಂತಲೂ ಇಲ್ಲ. ಎನಿ ವಿಲನ್ ಡೈಲಾಗ್, ಎನಿ ಹೀರೋ ಡೈಲಾಗ್ ಆಫ್ ಯುವರ್ ಚಾಯ್ಸ್. ನಿಮ್ಗೆ ಯಾವ್ದು ಇಷ್ಟ? ಏನು ನಗಂಗಿಲ್ಲ? ಒಂದು ಇದಿಲ್ಲ, ಅವಾಗ ಟ್ರೈನ್ ಮಾಡ್ತಾ ಇದ್ವಲ್ಲ, ಅದೊಂದು ಡೈಲಾಗ್ ಒಂದು ಜ್ಞಾಪನೆ ಇದೆ. ಜೀವನ KGF ಅಲ್ಲ, ಅವಾಗ ಟ್ರೈನ್ ಮಾಡಿ ಅವಾಗೆಲ್ಲ ಅವರು ಓನಾಗಿ ಚಂದ್ರಮೌಳಿ ಅವರು ಎಲ್ಲ ಡೈಲಾಗ್ಗಳು ಬರೆಯೋರು, ಓಕೆ, ಬರ್ದು ಕೊಡೋರು, ಇದನ್ನೆಲ್ಲ ಇದು ಮಾಡಿ ಅಂತ. ಅದು ಸಿನಿಮಾಲಿ ಇಲ್ಲ. ಅದು ಲೈಕ್ ಸೀದಾ ಕ್ಯಾಮ್ರಾಗೆ ಹೇಳಿ, ನೀವು ಕ್ಯಾಮ್ರಾ ಮುಂದೆ ಇದ್ದೀರಾ, ಕ್ಲೋಸಪ್ ಶಾಟ್ ವಿತ್ ಎಕ್ಸ್ಪ್ರೆಷನ್ ಬೇಕು, ಆ್ಯಕ್ಟ್ ಮಾಡಿ ತೋರಿಸ್ಬೇಕು. ಈಗ ಕಮಾನ್. ಲೈಫ್ ಅನ್ನೋದು ಸೈಕಲ್ ಚಕ್ರ ಇದ್ದಂಗೆ. ಕಪ್ಪೆನ ಹಾವು ತಿನ್ನತ್ತೆ, ಅದೇ ಅವನ ಹದ್ದು ತಿನ್ನತ್ತೆ. ಹಾವು ತಿಂದರೆ ಬರೀ ಕಪ್ಪೆನ ಮಾತ್ರ ತಿಂದಂಗಿರತ್ತೆ, ಆದರೆ ಈ ಹದ್ದು ತಿಂದರೆ ಹಾವನೂ ತಿಂದಂಗೆ. ಖಡಕ್ ಖಡಕ್ ಅಂತ. ಕಮಾನ್ ವಿನಯ್, ಹೊಡೆಯೋದು ಬಡಿಯೋದೇನಿಲ್ಲಮ್ಮ. ಅದೆಲ್ಲ ಅಲ್ಲೇ ಕಟ್ ಮಾಡಿಬಿಟ್ಟಿದ್ದಾರೆ. ಹೊಡಿಬೇಕು ಅಂದ್ರೂ ಆಗಲ್ಲ. ಯಾವ್ದಾರು ಡೈಲಾಗ್ ಆಫ್ ಯುವರ್ ಚಾಯ್ಸ್ ನಿಂಗೆ ಇಷ್ಟ ಬಂದ? KGF ಹೇಳ್ಬಿಡ್ತೀನಿ, ನಮ್ಮ ಅಣ್ಣನ ಬಗ್ಗೆನೇ ಹೇಳೋದು. ಓಕೆ. ಒಂದು ಕಡೆ ಕೊಲೆನೂ ಮಾಡ್ತಾನೆ, ಒಂದು ಕಡೆ ಕರುಣೆನೂ ತೋರಿಸ್ತಾನೆ. ಇವನು ಒಳ್ಳೆಯವನು ಕೆಟ್ಟವನು ಒಂದು ಅರ್ಥ ಆಗ್ತಾಯಿಲ್ಲ. ಲವ್ಲಿ. ಈಗ ಅರ್ಥ ಆಗಿದ್ದೆ, ಅರ್ಥ ಇಲ್ವ ಇನ್ನು? ಇವಾಗ ಅರ್ಥ ಆಗ್ಬಿಡ್ತು. ನೋಡಿ ಹುಡ್ಕೊಂಡು ಅಣ್ಣ ತಮ್ಮರು ಪಕ್ಕದಲ್ಲೇ ಕೂತವ್ರೆ. ಏನು ಆಗೋಯ್ತು ಗುರು, KGF ಸಿನಿಮಾ ಮುಗೀತು, ಈಗ ಹೊಸ ಸಿನಿಮಾ ಮಾಡೋ ಟೈಮ್. ಈಗ ಕಮಾನ್. KGF ತಾನೆ ಅದು ಹಳೆ ವಿಲನ್ಗಳು ಡೈಲಾಗ್ ಹೇಳ್ತಿರೋದು ಸಂತೋಷ. ವಸಿಷ್ಠ ಅಂತ ಅವರು ವಿಲನ್ ಇದ್ದಾರೆ, ಅವ್ರದ್ದು. ಸೊ KGF ಅಂತ ಹೇಳ್ತೀನಿ. ಸೊ ಪವರ್, ಅವನು ನಮ್ಮನ್ನು ಯಾವಾಗ ಬೇಕಾದ್ರೂ ಸಾಯಿಸ್ಬೋದು, ಆದರೆ ಅವನ ತಾಕತ್ತೇನು ಅಂತ ಈ ಪ್ರಪಂಚಕ್ಕೆ ತೋರ್ಸಕ್ಕೆ ಬಂದಿದ್ದ. ಈಗ ಅವರಪ್ಪ ಕಾಯಿಲಿಂತ ಸಾಯ್ತಾ ಇದ್ದಾನೆ. ಟೈಮ್ ತುಂಬ ಕಮ್ಮಿ ಇದೆ. ಇವಾಗ ಗರುಡ ಸತ್ತಿಲ್ಲ ಅಂದರೆ ನಾವೆಲ್ಲ ಸತ್ತೇ ಸಾಯ್ತೀವಿ. ಶೋಭಾ ಸರ್. ಸಿನ್ಸ್ ಲಕ್ಕಿ ಸರ್ ಅದು ಹೇಳಿದ್ರು ಅಂದರೆ ನಮ್ಮಿಬ್ರಿಗೂ ಇದು ಮೋಸ್ಟ್ ಚಾಲೆಂಜಿಂಗ್ ಸೀನ್ ಇತ್ತು. ಸುಮಾರು ಪ್ರಾಕ್ಟೀಸ್ ಮಾಡಿದ್ವಿ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಬಟ್ ಅಲ್ಲಿ ಟ್ರೈ. ತುಂಬ ದಿವಸ ವರ್ಷಗಟ್ಟಲೆ ಪರವಾಗಿಲ್ಲ, ತೊಂದರೆ. ಅಲ್ಲಿ ಟ್ರೈ. ಈ ಸೇಮ್ ಡೈಲಾಗ್ದು ಐ ಸ್ಟಾರ್ಟ್ ಆ್ಯಂಡ್ ದೆನ್ ದಿಸ್ ಕಮ್ಸ್. ಸೊ ಗೇಟ್ ಹಾಕಿದ್ದೀರಾ, ಜನರನ್ನು ಕರ್ಸ್ಕೊಂಡಿದ್ದೀರಾ, ಯಾರನ್ನೂ ಒಳಗಡೆ ಬಿಡಬೇಡಿ. ಅವನು ಹೊಡಿಬೋದು ಅಂದೆ, ಅವನು ಹೊಡೆದ್ರೆ ಜಾಗ ನಮ್ದಾಗತ್ತೆ ಅಂದೆ, ಜಾಗ ನಮ್ದಾದರೆ ಈ ಪ್ರಪಂಚನೇ ಆಳ್ಬೋದು ಅಂದೆ. ಈಗ ಅದು ಯಾವುದೋ ಸ್ವರ್ಗ ನೆನೆಸ್ಕೊಂಡು ಇರೋ ಸ್ವರ್ಗನೂ ಹಾಳು ಮಾಡ್ಕೊಂಡಿದ್ದೀವಿ. ಹಾಗಾದರೆ ಅಲ್ಲೋಗ್ತೀರಾ, ಆ ಜಾಗಕ್ಕೆ ಅವ್ರುಗಳ ಮಧ್ಯೆ ಯೋಚನೆದಾದರೂ ಮಾಡೋಕ್ಕಾಗತ್ತಾ? ಆ ನರ್ಕಕ್ಕೆ ಹೋಗೋಕ್ಕಾಗತ್ತಾ? ಅವನು ಇಲ್ಲಿ ಹೊಡೆದೋಗಿರೋ ಏಟ್ಗೆ ಅಲ್ಲಿ ಹೋಗೋದಕ್ಕೆ ಯಾರೂ ಯೋಚನೆನೂ ಮಾಡೋಕ್ಕಾಗೋದಿಲ್ಲ. ಓ ಲವ್ಲಿ. ಸ್ಕ್ರೀನ್ ಮೇಲೆ ಏನು ಮಾಡಿರಲ್ಲ, ಹಾಗೆ ರೆಪ್ಲಿಕಾ ಇಲ್ಲಿ ಬಂತು.